ಹಿಂದುಳದ ಅಂತ ನಮ್ಗೆ ಹಿಂದುಳಿಯಂಗೆ ಮಾಡಿಟ್ಟೆ. ಅದಕ್ಕ ನಾವು ಹಿಂದುಳಿದ ಸ್ವಾಮೀಜಿಗಳಲ್ಲ ಅಥವಾ ದಲಿತ ಸ್ವಾಮೀಜಿಗಳಲ್ಲ, ನಾವು ಸನಾತನ ಧರ್ಮದ ಸ್ವಾಮೀಜಿಗಳು ಅಂತೇಳಿ ಗಟ್ಟಿಯಾಗಿ. ಆದ್ರೆ ಈಗೇನದ ಈಗೇನ್ ಚಳಿಗಾಲ ಅಧಿವೇಶನ ನಡೆದದಲ್ಲ, ಬಹುಶಃ ನಮ್ಮ ಮನವಿಯನ್ನು ಇಲ್ಲಿ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಬೆಳಗಾವ್ ಚಲೋ ಅಂತ ಏನಾರ ಪ್ರಾರಂಭ ಮಾಡಿದ್ವಿ ಅಂದ್ರೆ ನಿಮ್ ಚಳಿಗಾಲ ಅಧಿವೇಶನದ ನಿಮಗೆ ಚಳಿ ಬಿಡಿಸ್ಬೇಕಾಗ್ತದ ಹೇಳಲಿಕ್ಕೆ ಬಯಸ್ತೀವಿ. ಯಾಕಂದ್ರೆ ಕೆಲವೇ ಕ್ಷಣದ ಇಷ್ಟೊತ್ತು, ಯಾಕಂದ್ರೆ ಆಂದೋಲನ ಶ್ರೀಗಳು ಮಾತಾಡಿದ್ಮೇಲೆ ನಮ್ಮಲ್ಲಿ ಮಾತು ಬರಲ್ಲ, ಅದಕ್ಕೆ ಮೊದಲು ನಮಗೆ ಮಾತು ಕೊಡ್ತಾರೆ. ಅಜ್ಜಾರಿಗೆ ಏನ್ ಮಾತಾಡ್ಬೇಕಾಗ್ಯದ, ಏನ್ ಮಾರ್ಗದರ್ಶನ ಮಾಡ್ಬೇಕಾಗ್ಯದ ಎಲ್ಲ ಮಾರ್ಗದರ್ಶನ ಮಾಡಿದ್ದಾಗ್ಯದ. ಆದ್ರೆ ದಯಮಾಡಿ ತಮ್ಮಲ್ಲಿ ಪ್ರಾರ್ಥನೆ ಏನ್ ಮಾಡ್ತೀವಿ ಅಂದ್ರೆ, ಯಾವತ್ತೂ ನಾವು ಹೋರಾಟ ಮಾಡ್ಬೇಕಾದ್ರೆ ಯಾರಿಗೆ ತೊಂದರೆ ಕೊಡದೇ ಇರುವಂತ ಹೋರಾಟಗಳು ಮಾಡ್ತೀವಿ. ಈ ಬರೋ ಟೈಮಲ್ಲಿ ಸಾಕಷ್ಟು ವಾಹನಗಳನ್ನ ಹೊಡೆಯುವಂತ ಕೆಲಸ ಮಾಡಿದ್ರಿ, ಅಂಗಡಿಗಳಿಗೆ ಹೊಡೆಯುವಂತ ಕೆಲಸ ಮಾಡಿದ್ರೆ ದಯವಿಟ್ಟು ನಾವು ಇಂಥ ಕೆಲಸ ಮಾಡಕ್ ಆಗ್ಬಾರ್ದು. ನಮ್ಮ ಹೋರಾಟ ಯಾರ ಮೇಲದ ಅಂದ್ರ, ನಮ್ಮ ಮೇಲೆ ಯಾರು ದೌರ್ಜನ್ಯ ಮಾಡ್ಲಿಕ್ಕಂತಾರಲ್ಲ ಅವ್ರ ವಿರುದ್ಧ ನಮ್ಮ ಹೋರಾಟ. ನಮ್ಮ ಮೇಲೆ ದೌರ್ಜನ್ಯ ಮಾಡ್ಯಾರಲ್ಲ ಅವ್ರ ಮನೆಗೆ ಹೋಗ್ತೀರೇನಪ್ಪ ನೀವು? ಹೋಗ್ತಿಲ್ಲ. ಏನಾದ್ರು ಈಗ ಅವನಿಗೆ ಗಲ್ಲ ಶಿಕ್ಷೆ ಮಾಡ್ಲಿಲ್ಲ ಅಂದ್ರ ಮನೆ ಹೋಗಿ ನಾವೇ ನೀರಿಗೆ ಹಾಕೋ ಕೆಲಸ ಮಾಡ್ತೀವಿ. ಆದ್ರೆ ಇನ್ನೊಂದು ತಲೆಗಿಟ್ಕೊಳ್ಳಿ, ಅವನಿಗೆ ಒಳಗಿಟ್ಟು ನೀವೇನ್ ಸಂರಕ್ಷಣೆ ಮಾಡಿ 3 ಹೊತ್ತು ಬಿರಿಯಾನಿ ಕೊಡೋ ಕೆಲಸ ಮಾಡ್ಲಿಕ್ಕಂತೀರಲ್ಲ, ಅವನಿಗೆ ಏನಾದ್ರು ಹೊರಗೆ ಬಿಟ್ಟಿದೆ ಅಂದ್ರೆ ಅವನಿಗೆ ತುಂಡು ಕತ್ತರಿಸಿ ಬಿರಿಯಾನಿ ಮಾಡೋ ಕೆಲಸ. ಯಾಕಂದ್ರೆ ದುಃಖದ ಮನಸ್ಸಿಗೆ ಆ ಯುವತಿಗೆ ಏನು ತಿಳಿತದ, 11 ವರ್ಷದ ಕೂತಿಗೆ ಏನು ತಿಳಿತದ ಅಂತ ಸಣ್ಣ ಯುವತಿ ಮೇಲೂ ಕೂಡ ಅತ್ಯಾಚಾರ ಮಾಡುವಂತ ಕೆಲಸ ಏನ್ ಮಾಡ್ಯಾರಲ್ಲ ಅಂತ ದುಷ್ಕರ್ಮಿಗಳನ್ನ ಬರೀ ರಾತ್ರಿ ಹೋಗಿ ಅರೆಸ್ಟ್ ಮಾಡಿ ಒಳಗಿರೋ ಕೆಲಸ. ಅದೇ ಬೇರೆ ಮುಸ್ಲಿಂ ಸಮುದಾಯದ ಯುವತಿ ಆಗಿತ್ತಂದ್ರೆ ದೊಡ್ಡ ಹೋರಾಟ ಮಾಡಿ ಇಡೀ ರಾಜ್ಯ